ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಆ್ಯಂಡ್ ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿನ ಐತಿ. ಸೊ ಮಂತ್ ಎಂಡದ ಎಕ್ಸ್ಪೈರಿ ಇದ್ದಾಗ ಏನಾಕೈತಿ ಮಾರ್ಕೆಟ್ದಾಗ ದೊಡ್ಡ ಮೂಮೆಂಟಮ್ ಬರ್ತಾವೆ. ಸೊ ಮಾರ್ನಿಂಗ್ ಒಂದು ಮೂಮೆಂಟಮ್ ಬಂತು, ಅದ್ರಾಗ ಜಸ್ಟ್ ಒಂದು 10 ಪಾಯಿಂಟ್ ಇಲ್ಲ 8-9 ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಮೂಮೆಂಟಮ್ ಚಲೋ ಐತೆ, ಒಳ್ಳೆ ಪ್ರೈಸ್ದಾಗೂ ಸಿಕ್ಕಿತ್ತು. ಬಟ್ ಏನಾಯ್ತು ಎಕ್ಸಿಟ್ ಆಗುವಾಗ ಲೋಚ ಆಗ್ತದೆ. ಈ ನೋಡ್ರಿ ಇದು ಮೂಮೆಂಟಮ್ ಚಲೋ ಬಂತ, ಆ ಮೂಮೆಂಟಮ್ದಾಗ ನಾನು ಎಕ್ಸಿಟ್ ಅದೇ. ಬಟ್ 5 ಪಾಯಿಂಟ್ ಡಿಫ್ರೆನ್ಸ್ ಆಯ್ತದೆ. ಸೊ ಆಲ್ರೆಡಿ 5 ಪಾಯಿಂಟ್ ಅಂತಂದ್ರೆ ನಂದು ಕ್ವಾಂಟಿಟಿ ಚಲೋ ಐತೆ. ಸೊ ಭಾಳ ದೊಡ್ಡ ಡಿಫ್ರೆನ್ಸ್ ಆಗಿರ್ತದೆ 5 ಪಾಯಿಂಟ್ ಅಂದ್ರೆ. ಆ್ಯಂಡ್ ಇವತ್ತಿಂದ ಓವರಾಲ್ ಒಂದು ಇಲ್ಲಿ ನೋಡ್ರಿ ಲೆವೆಲ್ಸ್ ಇದ್ದು ನಿಮಗೆ ಪ್ರಾಫಿಟ್ ಆಮೇಲೆ ತೋರಿಸ್ತೀನಿ. ಮೇನ್ ಥಿಂಗ್ ಲೆವೆಲ್ಸ್ ನೋಡ್ರಿ ಯಾವ ರೀತಿ ಮಾರ್ಕ್ ಮಾಡಿಟ್ಟೇವಿ. ಸೊ ಸಿಂಪಲ್ ಲೆವೆಲ್ಸ್ ಇದ್ದು, ಏನು ಕಾಂಪ್ಲಿಕೇಟೆಡ್ ಲೆವೆಲ್ಸ್ ಇಲ್ಲ, ಜಸ್ಟ್ ಸಿಂಪಲ್ ಲೆವೆಲ್ ಮೇಲೆ ಟ್ರೇಡ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡ್ರಿ 75 ಮಿನಿಟ್ದ ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ ನಾನು. 75 ಮಿನಿಟ್ದಾಗ ಇದು ನೋಡ್ರಿ ಇದೇನೈತಲ್ಲ, ಇದು ನಮ್ಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತೈತಿ. ಸೊ ಆ ರೆಸಿಸ್ಟೆನ್ಸ್ ಏರಿಯಾಕ್ಕೆ ಮಾರ್ಕೆಟ ಹೋಗಿ ಟಚ್ ಮಾಡಿದ್ನ ಅಲ್ಲಿದೆ ನೋಡ್ರಿ 5 ಮಿನಿಟ್ದಾಗ ಎಕ್ಸಾಕ್ಟ್ ಒಂದು ಬ್ರೇಕ್ಔಟ್ ಕೊಡ್ತದೆ ಏನು ಎಲ್ಲರಿಗೂ ಇಂಡಿಕೇಟ್ ಏನು ಮಾಡ್ತಾ ಐ ಆಮ್ ಗೋಯಿಂಗ್ ಅಪ್ ಸೈಡ್ ಅಂತೇಳಿ ತೋರಿಸಿ ಡೌನ್ ಸೈಡ್ ಬಂತು. ಆ್ಯಂಡ್ ಇನ್ನೊಂದು ಇಲ್ಲಿ ಮೇಜರ್ ಈ ಏರಿಯಾ ಬ್ರೇಕ್ಔಟ್ ಕೊಟ್ಟರು ಮೇಜರ್ ಇನ್ನೊಂದು ಏನಿತ್ತು ಇಲ್ಲಿ ನೋಡ್ರಿ 1 ಅವರ್ದಾಗ ಸೆಕೆಂಡ್ ಮ್ಯಾಕೋ ಸ್ಲೋ ಐತಿ. 1 ಅವರ್ದಾಗ ಇದು ನೋಡ್ರಿ ಏರಿಯಾ ಏನೈತಲ್ಲ, ಇದು ಏರಿಯಾ ನಮ್ಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಕೈತಿ. ಅದು ನೋಡ್ರಿ 5 ಮಿನಿಟ್ಗೆ ಎಕ್ಸಾಕ್ಟ್ ಅದು ಏರಿಯಾ ನಿಮ್ಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆತ್ರಿ. ಸೊ ಈ ಏರಿಯಾಗೆ ಟ್ಯಾಪ್ ಮಾಡಿದ್ನ ಮಾರ್ಕೆಟ್ ಏನು ಮಾಡ್ತಾ ರಿವರ್ಸ್ ಆಗಿಬಿಡ್ತದೆ. ಸೊ ಅದಕ್ಕೆ ನಾವು ಸಿದಾಗ ಬೈ ಮಾಡಿದ್ವಲ್ಲ ಅದನ್ನ ಜಲ್ದಿ ತೆಗಿ ಕೊಡ್ದ ಮಾರ್ಕೆಟ ಒಂದು ಸೈಡ್ ಮೂಮೆಂಟಮ್ ಬಂತು. ಆ್ಯಂಡ್ ಇವತ್ತಿನ ನಂದು ಓವರಾಲ್ ಪೊಸಿಷನ್ನು 3051 ರೂಪೀಸ್ ಪ್ರಾಫಿಟ್, 3051 ರೂಪಾಯಿ ಒಂದು ಒಳ್ಳೆ ಪ್ರಾಫಿಟ್ ಆಯ್ತು. ಆ್ಯಂಡ್ ಆಮೇಲೆ ನಾನು ಒಂದು ಪುಟ್ ಸೈಡ್ ಪ್ಲ್ಯಾನ್ ಮಾಡಬೇಕಂದೆ. ಈ ಲೆವೆಲ್ಸ್ಗೆ ಪ್ಲ್ಯಾನ್ ಮಾಡಿದ್ವಿ, ಯಾಕಂದ್ರೆ ಮಾರ್ಕೆಟ್ ಈ ಏರಿಯಾದಿಂದ ಒಂದು ಒಳ್ಳೆ ಫಾಲ್ ಬರತ್ತೈತೆ. ಇಲ್ಲಿ ನೋಡ್ರಿ ಇದು ಫಾಲ್ ಬರತ್ತೈತೆ. ಆ್ಯಂಡ್ ಇಷ್ಟು ಸ್ಪೇಸ್ ಐತೆ, ಯಾಕಂದರೆ ಇದು ಆಲ್ರೆಡಿ ಇಲ್ಲಿದೆ ಅಪ್ಸೈಡ್ ಹೋಗಿತ್ತು. ಈ ಏರಿಯಾನ ಟಚ್ ಮಾಡೋಕ್ಕಿಲ್ಲ, ಫಸ್ಟ್ ಕ್ಯಾಂಡಲ್ದೇನು ಲೋ ಇತ್ತಲ್ಲ ಅದನ್ನ ಟಚ್ ಮಾಡೋಕ್ಕಿಲ್ಲ. ಆ್ಯಂಡ್ ಇಲ್ಲಿ ಹೊರಗಡೆ ಇದು ಸ್ಪೇಸ್ ಇರ್ತದೆ. ಸ್ಪೇಸ್ ಇರೋದ್ರಲ್ಲಿ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಮಾರ್ಕೆಟ್ ಏನಾಯ್ತು ಸಡನ್ನಾಗಿ ಸ್ಪೈಕ್ ಬರ್ಬಿಡ್ದು. ನಾವು ಆ್ಯಕ್ಚುಲಿ ಸ್ಪೈಕ್ದಾಗೆ ಎಂಟ್ರ್ ಆಗ್ತೀವಿ, ಬಟ್ ಈಗ ಏನು ಮಾಡ್ತೀವಿ ವೇಟ್ ಮಾಡ್ತೀವಿ, ಸ್ಟಾಪ್ ಲಾಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಲ್ಲ. ಸೊ ಅದಕ್ಕೇನೈತೆ ಆ ಟ್ರೇಡ್ ಮಿಸ್ ಆಯ್ತು. ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಮೂಮೆಂಟಮ್ ಬಂತು. ಸೊ ಒನ್ ವೇ ಮೂಮೆಂಟಮ್ ಬಂತು, ಅದು ನಾವು ಕ್ಯಾಪ್ಚರ್ ಮಾಡಿದ್ದಂದ್ರೆ ಇವತ್ತಿನ ಡೇ ಫುಲ್ ಕಂಪ್ಲೀಟ್ ಆಗಿಬಿಡ್ತೈತೆ. ನಮ್ದೇನು ಟಾರ್ಗೆಟ್ ಇರ್ತೈತಲ್ಲ, ಸೊ ಆಲ್ರೆಡಿ ನನ್ನ ಟಾರ್ಗೆಟ್ ಡನ್ ಆಗೈತಿ. ಬಟ್ ಆದ್ರೂ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ತೆಗಿಬೇಕಂತವಲ್ಲ, ಸೊ ಅರ್ನ್ ಮನಿ ಅಂತೇಳಿ. ಸೊ ಅದು ಹಾಕಿತ್ತ, ಬಟ್ ಅದಾಗಲಿಲ್ಲ. ನೋಡೋಣ ಏನೋ 1:30 ಮುಂದೆ ಮತ್ತೆ ಮೊಮೆಂಟಮ್ ಇರ್ತೈತಿ ಇವತ್ತು. ಯಾಕಂದ್ರೆ ಮಾರ್ಕೆಟ್ ನೋಡ್ರಿ ಈಗ ಪೂರ್ತಿ ಒಂದು ಸೆಕೆಂಡ್ ಕಾಣಿಸ್ತೈತಲ್ಲ, ಪೂರ್ತಿ ಕನ್ಸಾಲಿಡೇಷನ್ ಮಾಡೈತಿ. ಕನ್ಸಾಲಿಡೇಷನ್ ಪೇಸ್ದಾಗನೇ ಐತಿ. ಈಗ ಐದರ್ ಸೈಡ್ ಮಾರ್ಕೆಟ ಆಫ್ಟರ್ನೂನ್ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಭಾಳ ಐತಿ. ಯಾಕಂದರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಏನಕ್ಕೈತಿ ಪೊಸಿಷನ್ನ ಚೇಂಜ್ ಆಗ್ತಾವೆ, ಪೊಸಿಷನ್ನ ಕಟ್ ಮಾಡ್ತಾರೆ, ಒಬ್ಬೊಬ್ಬರು ಪೊಸಿಷನ್ನ ಆ್ಯಡಪ್ ಮಾಡ್ತಿರ್ತಾರೆ, ಬಿಲ್ಡಪ್ ಆಗ್ತಿರ್ತಾವೆ. ಸೊ ಆ ಬೇಸ್ ಮೇಲೆ ಮಾರ್ಕೆಟ್ ಏನಕ್ಕೈತಿ ಮೂಮೆಂಟಮ್ ದೊಡ್ಡದು ಕೊಡ್ತೈತಿ. ಸೊ ಅವಾಗೇನಾದರೂ ಪೊಸಿಷನ್ ಸಿಕ್ಕರೆ ನಾನು ನಿಮ್ಗೆ ಕ್ರಿಯೇಟ್ ಮಾಡಿ ಪೊಸಿಷನ್ನ ಅಲ್ಲಿ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಡೈಲಿ ಮಾರ್ನಿಂಗ್ ನಾವು ಲೈವ್ ಬರತ್ತೀವಿ. ಲೈವ್ದಾಗ ಜಾಯ್ನ್ ಆಗೋರಿದ್ರೆ ಅಲ್ಲಿ ಜಾಯ್ನ್ ಆಗಿರಿ. 9:15 ಲೈವ್ ಸ್ಟಾರ್ಟ್ ಆಕೈತಿ. ಅಲ್ಲಿ ನೀವು ಯಾರ್ಯಾರು ಇಂಟ್ರೆಸ್ಟೆಡ್ ಮಾರ್ನಿಂಗ್ ಲೈವ್ದಾಗ ಜಾಯ್ನ್ ಆಗಿ ಟ್ರೇಡ್ ಮಾಡ್ಬೇಕಂತಿರಲ್ಲ, ಸೊ ಅಲ್ಲಿ ಜಾಯ್ನ್ ಆಗಿರಿ. ಆ್ಯಂಡ್ ಫಸ್ಟ್ ಟೈಮ್ ಯಾರ್ಯಾರು ನನ್ನ ವೀಡಿಯೋ ನೋಡೋದಿರಲ್ಲ, ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಅದು ಲೈಕ್ ಸಬ್ಸ್ಕ್ರೈಬ್ದಿಂದ ಏನಾಕೈತೆ ಅಂದ್ರೆ ಮೋಟಿವೇಶನ್ ಸಿಗ್ತೈತಿ. ಆ್ಯಂಡ್ ನಮ್ಗೆ ಇನ್ನೂ ವೀಡಿಯೋ ಮಾಡೋದು ಆ್ಯಂಡ್ ಲೈವ್ ಬರೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಇಲ್ಲಾಂದ್ರೆ ಏನಾಕೈತಿ ಲೈಕ್ ಬರಲಿಲ್ಲ, ಆಮೇಲೆ ವೀಡಿಯೋಗೆ ವ್ಯೂ ಬರಲಿಲ್ಲ ಅಂತಂದ್ರೆ ಮೋಟಿವೇಟ್ ಆಗೋದಿಲ್ಲ. ಇರಲಿ ಬಿಡಪ್ಪ, ನನ್ನ ಪಾಡಿಗೆ ನಾ ಟ್ರೇಡ್ ಮಾಡ್ಕೊತ ಹೋಗ್ಬೇಕಂತೇಳಿ ಅನ್ನಿಸ್ತೈತಿ. ಸೊ ನನಗೆ ಯೂಟ್ಯೂಬ್ದಾಗ ಸ್ವಲ್ಪ ಗ್ರೋತ್ ನೋಡ್ಬೇಕಂತೈತಿ. ಆ್ಯಂಡ್ ಯೂಟ್ಯೂಬ್ದಿಂದ ಒಂದು ಸ್ವಲ್ಪ ಸೈಡ್ ಹಸಲನ್ನು ಮಾಡ್ಬೇಕನ್ನೋದೈತಿ. ಸೊ ಅದಕ್ಕೆ ಡೈಲಿ ಯೂಟ್ಯೂಬ್ದಾಗ ಲೈವ್ ಬರ್ತೀನಿ. ಸೊ ನೀವು ಜಾಯ್ನ್ ಆಗಿರಿ. ಆ್ಯಂಡ್ ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸ್ ಅದು ಟ್ರೇಡ್ ಮಾಡ್ತಿರೋ ಅವ್ರಿಗೆ ನನ್ನ ಚಾನಲ್ನ ಸಜೆಸ್ಟ್ ಮಾಡಿರಿ. ಇಷ್ಟುಗಳೇ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೇನಾದರೂ ನಾನು ಟ್ರೇಡ್ ತೊಗೊಂಡ್ರೆ ನಾನು ನಿಮ್ಗೆ ಅದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಬೈ.